ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಮಸಾಲೆ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ನಾನು 2 ಚಾನಲ್ದು, ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ಮಸಾಲೆ ರೊಟ್ಟಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ. ಫಸ್ಟ್ ಒಂದು ಪರಾತೊಳಗೆ ನಾನು 1 ಕಪ್ನಷ್ಟು ಜೋಳದ ಹಿಟ್ಟು ತೊಗೊಂಡಿನಿ. ಹಿಟ್ಟನ್ನು ಚಲೋ ಸಾಣಿಸ್ಕೊಂಡು ತೊಗೊಂಡಿನಿ. ಯಾವ ಕಪ್ಲೆ ಜೋಳದ ಹಿಟ್ಟು ತೊಗೊಂಡಿರ್ತೈತೋ ಅದೇ ಕಪ್ಲೆ ಅರ್ಧ ಕಪ್ನಷ್ಟು ನಾನು ಕಡ್ಲಿ ಹಿಟ್ಟನ್ನು ತೊಗೊಳತ್ತೀನಿ. 1 ಜೋಳದ ಹಿಟ್ಟಾದ್ರೆ ಅರ್ಧ ಕಡ್ಲಿ ಹಿಟ್ಟು, ಅದಕ್ಕೆ ಒಂದು ಗೆದ್ದ ಚಮಚದಷ್ಟು ಅರಿಶಿನ ಪೌಡ್ರ್ ಮತ್ತು ರುಚಿಗೆ ತಕ್ಕಷ್ಟು ಖಾರ ಪೌಡ್ರು. ನಾ ಇಲ್ಲೇ 1.5 ಚಮಚದಷ್ಟು ಖಾರ ಪೌಡ್ರ್ ಹಾಕ್ಕೊಂಡೀನಿ. ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಹಾಕ್ಕೋತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ. ನಿಮ್ಮ ಟೇಸ್ಟನ್ನ ನೋಡಿಕೊಂಡು ನೀವು ಉಪ್ಪನ್ನು ಹಾಕೋರಿ. ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಂಥ ಕರಿಬೇವನ್ನು ಹಾಕ್ಕೋತೀನಿ. ಅದಾದಮೇಲೆ ಎಳ್ಳು, ನಾನು ಬಿಳಿ ಎಳ್ಳು ಮತ್ತು ಕರಿ ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ ಯಾವುದಾದ್ರೂ ಒಂದನ್ನು ಹಾಕ್ಕೋಬೋದು. ನಾನು ಚಂದ ಕಾಣ್ತೈತಿ ಅಂತ ಹೇಳಿ ಕರಿ ಎಳ್ಳನ್ನು ಕೂಡ ಯೂಸ್ ಮಾಡೀನಿ. ನೆಕ್ಸ್ಟ್ ಫಸ್ಟ್ ಇದನ್ನಷ್ಟು ನಾವು ಡ್ರೈ ಮಿಕ್ಸ್ ಮಾಡೋಣ. ಹಿಟ್ಟು ಜೊತೆ ಎಲ್ಲ ಪೌಡ್ರು, ಮಸಾಲೆ ಪೌಡ್ರದ್ದು ಮಿಕ್ಸ್ ಆಗಲಿ ಅಂತ ಹೇಳಿ. ನೆಕ್ಸ್ಟ್ ಒಂದು ರೌಂಡಾಗಿ ಹಿಟ್ಟನ್ನು ಒಂದೇ ಕಡೆ ತೊಗೊಂಡು ನೆಕ್ಸ್ಟ್ ಒಂದು ಸ್ವಲ್ಪ ಅದರೊಳಗೆ ಹೋಲ್ ಥರ ಮಾಡಿಕೊಂಡು ಅದಕ್ಕೆ ಬಿಸಿ ನೀರು, ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಸ್ಪೂನ್ ಹೆಲ್ಪ್ಲೆ ಒಂದು ಸ್ವಲ್ಪ ಹಿಟ್ಟು ಸೇರಿಸ್ಕೊಂಡು ಅದನ್ನು ಹಿಟ್ಟು ಜಿಗುಟು ಮಾಡ್ಕೊಳ್ಳೋಣಂತ. ಯಾರು ರೊಟ್ಟಿ ಮಾಡ್ತಿರ್ತಾರೆ ಮತ್ತು ಉತ್ತರ ಕರ್ನಾಟಕ ಸೈಡ್ದವ್ರಿಗೆ ಇದು ಗೊತ್ತಿರ್ತೈತಿ, ರೊಟ್ಟಿನ ಹಿಟ್ಟಿಗೆ ಜಿಗುಟು ಯಾವ ಥರ ಹಾಕ್ಕೊಳ್ಳೋದು ಅಂಥೇಳಿ. ಸೊ ಆ ರೊಟ್ಟಿ ಹಿಟ್ಟಿಗೆ ಜಿಗುಟು ಯಾವ ಥರ ಹಾಕೋತಲ್ಲ ಆ ಥರ ಬಿಸಿ ನೀರಾಗ ಜಿಗುಟು ಮಾಡ್ಕೊಂಡೀನಿ. ನೆಕ್ಸ್ಟು ಇದು ಭಾಳ ಸುಡ್ತಿರ್ತೈತಲ್ಲ, ಸೊ ಹಾಗಾಗಿ ಒಂದು 2 ನಿಮಿಷ ಇದನ್ನು ಬಿಡೋಣಂತ. ಜಿಗುಟ್ ಮೇಲೆ ಡ್ರೈ ಹಿಟ್ಟು ಹಾಕಿ ಒಂದು 2 ನಿಮಿಷ ನಾವು ಅದನ್ನು ಚಿಲ್ಲಾಗಕ್ಕೆ ಬಿಡೋಣ. ಆಮೇಲೆ ಅದನ್ನು ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಭಾಳ ಸುಡ್ತಿರ್ತೈತಿ, ಮಿಕ್ಸ್ ಮಾಡೋಕ್ಕೆ ಕೈ ಎಲ್ಲ ಸುಡ್ತೈತಿ ಅಂಥೇಳಿ ಒಂದು 2 ನಿಮಿಷ ಬಿಡೋದು ಅಷ್ಟು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಒಂದು 2 ನಿಮಿಷ ಆದಮೇಲೆ ಫಸ್ಟು ನೀರು ಹಾಕ್ಲಂಗೆ ಜಿಗುಟು ಡ್ರೈ ಹಿಟ್ಟು ಜೊತೆ ಮಿಕ್ಸ್ ಆಗೋ ಮಟ್ಟ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ಬರೀ ನಾರ್ಮಲ್ ರೊಟ್ಟಿ ತಿನ್ನೋಕೆ ಬೇಸ್ರಾದಾಗ, ಪಲ್ಯ ಅದು ಮಾಡೋಕೆ ಬೇಸ್ರಾದಾಗ ಈ ಥರ ಮಸಾಲೆ ರೊಟ್ಟಿ ಜಸ್ಟ್ ಅರ್ಧ ಖಾರ ತುಪ್ಪ ಹಚ್ಕೊಂಡು ತಿನ್ನಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಿಮಗೆ ಖಾರ ಸೇರಲಿಲ್ಲ ಅಂತಂದ್ರೆ ಉಪ್ಪಿನಕಾಯಿ ಜೊತೆನೂ ಟೇಸ್ಟ್ ಮಾಡಿರಿ, ಮಸ್ತ್ ಟೇಸ್ಟ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಬರ್ತೈತಿ ನೋಡಿರಿ. ಸೊ ಜಿಗುಟು ಒಣ ಹಿಟ್ಟು ಜೊತೆ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚನ ನೀರೊಳಗನ ನಾವು ಹಿಟ್ಟನ್ನು ನಾದ್ಕೊಳ್ಳೋಣಂತ, ಜಿಗುಟು ಬರಲಿ ಅಂತ ಹೇಳಿ. ರೊಟ್ಟಿ ಸ್ಮೂತಾಗಿ ಭಾರಿ ಮಸ್ತಾಗಿ ಬರ್ತಾವೆ. ಸೊ ಸಾಫ್ಟಾಗದಂಥ ಒಂದು ಹಿಟ್ಟನ್ನು ರೆಡಿ ಮಾಡ್ಕೊಂಡೀನಿ ಈ ಥರ. ನೆಕ್ಸ್ಟ್ ಇದ್ರೊಳಗೆ ಉಳ್ಳಿನ ಕಟ್ ಮಾಡ್ಕೊಳ್ಳೋಣಂತ. ನಾನು ತೊಗೊಂಡಿದ್ದು 1.5 ಕಪ್ನಷ್ಟು ಹಿಟ್ಟು, ಇದರೊಳಗೆ ಒಂದು 7 ರೊಟ್ಟಿ ಅಂತೂ ಆಗ್ತಾವೆ ನೋಡಿರಿ. ಸೊ ಈ ಥರ ನಿಮ್ಗೆ ಯಾವ ಸೈಜಿನೋ ಬೇಕೋ ನೋಡಿರಿ ಆ ಸೈಜಿಂದ ಉಳ್ಳಿ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ರೊಟ್ಟಿನ ತಟ್ಕೊಳ್ಳೋಣಂತ. ಫಸ್ಟು ಹಿಟ್ಟನ್ನು ಎಷ್ಟು ಚಲೋ ನಾದ್ತೀರಲ್ಲ ರೊಟ್ಟಿ ಅಷ್ಟು ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ ನೋಡಿರಿ. ಸೊ ನಾವು ಉಳ್ಳಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಪರಾತಕ್ಕೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಒಂದು ಉಳ್ಳಿ ತೊಗೊಂಡು ಅದನ್ನು ಫಸ್ಟ್ ನಾದ್ತೀನಿ ನಾನು. ಕೈದು ಏನಿರ್ತದಲ್ಲ ಹೆಬ್ಬಟ್ಟು ಕೆಳಗೆ ಅಲ್ಲಿಂದ ಅದಕ್ಕೆ ನಾವು ಹದಡ ಅಂತೀವಲ್ಲ ಅದರಲ್ಲೇ ಚಲೋತ್ನಂಗೆ ನಾದಿ ಒಂದು ಸಾಫ್ಟಾದಂಥ ಉಳ್ಳಿ ರೆಡಿ ಮಾಡ್ಕೊಂಡು ಕೆಳಗೆ ಒಂಚೂರು ಡ್ರೈ ಹಿಟ್ಟು ಹಚ್ಚಿ ರೊಟ್ಟಿನ ಬಡ್ಕೊಳ್ಳೋಣಂತ. ನೋಡಿರಿ ಎಷ್ಟು ಈಸಿಯಾಗಿ ಮಸ್ತಾಗಿ ರೊಟ್ಟಿ ಬರತೈತಿ. ನೀವು ಎಷ್ಟು ಚಂದ ಹಿಟ್ಟನ್ನು ನಾದ್ತೀರಲ್ಲ ರೊಟ್ಟಿ ಅಷ್ಟು ಮಸ್ತಾಗಿ ಬರ್ತೈತಿ ನೋಡಿರಿ. ಈಸಿಯಾಗಿ ಟೇಸ್ಟಿಯಾಗಿ ರೊಟ್ಟಿ ರೆಡಿಯಾಗಿಬಿಡ್ತೈತಿ. ನಾರ್ಮಲ್ ಜೋಳದ ರೊಟ್ಟಿ ಮಾಡೋ ವಿಡಿಯೋನ ಆಲ್ರೆಡಿ ನನ್ನ ಚಾನಲ್ ಒಳಗೆ ನಾನು ಅಪ್ಲೋಡ್ ಮಾಡೀನಿ. ನಿಶ್ಚಿತ MS ತಿನ್ಸುಕಟ್ಟೆ ಒಳಗೆ. ಯಾರಿನ್ನ ಮಟ್ಟ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರ್ರಿ. ಸೊ ರೊಟ್ಟಿ ರೆಡಿ ಆಗೈತಿ. ಒಂದು ಸೈಡ ತವಿ ಕಾಯಕ್ಕಿಟ್ಟಿದ್ದೆ, ಈ ಸೈಡ ನಾನು ರೊಟ್ಟಿ ಬಡದ ರೆಡಿ ಇಟ್ಕೊಂಡೀನಿ ನೋಡಿರಿ. ನಿಮಗೆ ದಪ್ಪ ಬೇಕಿದ್ರೆ ದಪ್ಪ ಬಡ್ಕೋರಿ. ನಾನು ಸ್ವಲ್ಪ ತೆಳ್ಳಗನ ರೊಟ್ಟಿ ಬಡ್ಕೊಂಡೀನಿ ಅಂದ್ರೆ ಲಘು ಬೇಯ್ತೈತಿ ಅಂಥೇಳಿ. ಬರ್ರಿ ತವಿ ಕಾದೈತಿ, ರೊಟ್ಟಿನ ಬೇಯಿಸ್ಕೊಳ್ಳೋಣಂತ. ಸೊ ಮೀಡಿಯಮ್ ಫ್ಲೇಮ್ನಾಗ ರೆಡಿ ಮಾಡಿ ಇಟ್ಕೊಂಡಂಥ ಮಸಾಲೆ ರೊಟ್ಟಿ ಹಾಕ್ಕೋತೀನಿ. ಆಮೇಲೆ ನಾವು ನಾರ್ಮಲ್ ಜೋಳದ ರೊಟ್ಟಿಗೆ ಹೆಂಗೆ ನೀರು ಹಚ್ಕೋತೀವಲ್ಲ
ಮೇಲೆ ಒಂದು ಸ್ವಲ್ಪ ನೀರು ಹಚ್ಕೊಳ್ಳೋನು. ನೀವು ಎಣ್ಣೆ ಹಚ್ಚಿನೂ ಬೇಯಿಸ್ಬೋದು, ಬಟ್ ರೊಟ್ಟಿ ಅಂದಾಗ ನೀವು ನೀರು ಹಚ್ಚಿ ಮಾಡಿರಿ, ಅದ ಟೇಸ್ಟ್ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನೋಡ್ರಿ. ಸೊ ನೀರು ಹಚ್ಕೊಂಡು ಎರಡೂ ಸೈಡೂ ಈಕ್ವಲ್ ಆಗಿ ಚಲೋತ್ನಂಗೆ ಫುಲ್ ಮೀಡಿಯಮ್ ಫ್ಲೇಮ್ನಾಗನ ರೊಟ್ಟಿನ ಬೇಯಿಸ್ಕೊಳ್ಳೋಣಂತ. ನೀರು ಹಚ್ಚಿದ ಸೈಡು ಮ್ಯಾಲೆ ಬಬಲ್ಸ್ ಬರಾಕತ್ತಾಗ ಹೊಳಿಸಿ ಹಾಕಿ ಎರಡೂ ಸೈಡೂ ಚೆಂದಾಗಿ ಬೇಯಿಸ್ಕೊಳ್ಳೋಣಂತ. ನೋಡ್ರಿ ಲಿಟ್ಲ್ ಬಿಟ್ ಉಬ್ಬಿ ಬರಾಕತ್ತೈತಿ. ಇದು ಸ್ವಲ್ಪ ಕಂಪ್ಲೀಟಾಗಿ ಉಬ್ಬಲ್ಲ, ಕಡಲೆ ಹಿಟ್ಟು ಹಾಕಿರ್ತೀವಲ್ಲ, ಸೊ ಹಾಗಾಗಿ ಬಟ್ ಭಾರಿ ಮಸ್ತ್ ಟೇಸ್ಟಾಗಿ ಬರ್ತಾವೆ. ಸೊ ರೊಟ್ಟಿ ಬೆಂದು ರೆಡಿ ಆಗೈತಿ. ಈಗ ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋನು. ಅದಕ್ಕಿಂತ ಮುಂಚೆ ಮೇಲೆ ಒಂದು ಸ್ವಲ್ಪ ನಾನು ತುಪ್ಪ ಹಚ್ಚಾತೀನಿ. ಚರಿಗೆ ಈ ಥರ ತುಪ್ಪ ಹಚ್ಚಿ ಕೊಟ್ಟರೆ ಅಕ್ಕಿಗೆ ಮಸಾಲೆ ರೊಟ್ಟಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ. ಸೊ ನೋಡ್ರಿ ಇಲ್ಲಿ ತುಪ್ಪ ಹಚ್ಚೀನಿ, ಒಂದು ಪ್ಲೇಟಿಗೆ ತಕ್ಕೊಂಡು ಚರಿಗೆ ಟೇಸ್ಟ್ ಮಾಡೋಕ್ಕೂ ಕೊಡ್ತೇನಂತ. ಮಸಾಲೆ ರೊಟ್ಟಿ ರೆಡಿ ಆಗೈತಿ, ಬರ್ರಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಚರಿ ಕಡೆನ ಕೇಳ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಮಸಾಲೆ ರೊಟ್ಟಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಸರಿ, ಮಸಾಲೆ ರೊಟ್ಟಿ ಮಾಡೀನಿ, ಹೆಂಗಾಗೈತೆ ಹೇಳಿ ಟೇಸ್ಟ್.